ಶಿವಮೊಗ್ಗದ ಪೋಸ್ಟ್ ಕಮಾಂಡರ್ ಆರ್ಪಿಎಫ್ ಬಿಕೆ ಪ್ರಕಾಶ್ ಅವರು ಶಿವಮೊಗ್ಗ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯವರ ಸಹಯೋಗದಿಂದ ಇಂದು ಶಿವಮೊಗ್ಗ ರೈಲು ನಿಲ್ದಾಣದಲ್ಲಿ ಅಣಕು ಅಗ್ನಿಶಾಮಕ ಮತ್ತು ಸುರಕ್ಷತಾ ಕವಾಯತನ್ನು ಆಯೋಜಿಸಲಾಗಿತ್ತು. ಈ ಕವಾಯತಿನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂದು ಹಿರಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗಕ್ಕೆ ಮಾಹಿತಿ ನೀಡಿದರು. ಈ ಉಪಕ್ರಮವು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಬೆಂಕಿ ಸಂಬಂಧಿಸಿದ ತುರ್ತು ಪರಿಸ್ಥಿತಿಗಳಿಗೆ ಸಾಂಸ್ಥಿಕ ಸನ್ನದ್ಧತೆಯನ್ನು ಒಳಪಡಿಸುವ ಉದ್ದೇಶವನ್ನು ಹೊಂದಿದೆ. ಅದನ್ನು ಹಂಗೆ ತಗೊಂಡೋಗಿ ಅಲ್ಲಿ ಇಡ್ಬೋದು. ಈಗ ಯೂಸ್ ಮಾಡಬೇಕಂದ್ರೆ ನಾವೇ ಚಿಕ್ಕ ಫೈಲ್ ಮಾತ್ರ ಯೂಸ್ ಮಾಡ್ಬೋದು. ನಮ್ಗೆ ಯೂಸ್ ಫೈಲ್ ಆಯ್ತು ತಗೊಂಡೋಗಿ ನಮ್ಮ ಹತ್ರ ಒಂದು 10 ಎಸ್ಟಿಮೇಟರ್ ಇರೋ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಫಸ್ಟು ಅದು ಹತ್ತಿರಕ್ಕೆ ಹೋಗೋದು. ಹತ್ತಿರಕ್ಕೆ ಎಷ್ಟು ಹೋಗಬೇಕು ಅಂದರೆ 2 ರಿಂದ 3 ಅಡಿ ಹೋಗೋದು. 2 to 3 ಫೀಟ್ ಅಲ್ಲಿ ತಗೊಂಡು ಎಸ್ಟಿಮೇಟ್ ವೇಸ್ಟ್ ಆಗುತ್ತೆ ಅಲ್ವಾ. ಈಗೇನು ಮಾಡಬೇಕು ಅಂದರೆ ಫಸ್ಟ್ ಇಲ್ಲಿ ಸೇಫ್ಟಿ ಪಿನ್ ಅಂತ ಇರುತ್ತೆ. ಈ ಸೇಫ್ಟಿ ಪಿನ್ನ ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಆಯಿತಾ? ರಿಮೂವ್ ಮಾಡಿ ಇದನ್ನು ನೀವು ಕೆಳಗಡೆಯಿಂದ ಲಿಫ್ಟ್ ಮಾಡಿ. ಯಾವತ್ತೂ ಸಹ ಹಿಂಗೆ ನಾವೇನು ಮಾಡ್ತೀವಿ, ನಾರ್ಮಲ್ ಗೊತ್ತಿರಲ್ಲ, ಹಿಂಗೆ ಪ್ರೆಸ್ ಮಾಡಿ ಲಿಫ್ಟ್ ಮಾಡ್ತೀವಿ, ಎಲ್ಲ ಎಕ್ಸ್ಟೆನ್ಷನ್ ಮಾಡಿ ಹಾಳಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಕೆಳಗಡೆಯಿಂದ ಲಿಫ್ಟ್ ಮಾಡಿ ಇಡ್ಬೋದು. ಹಿಡ್ಕೊಂಡು ಎಲ್ಲಿ ಫೈರ್ ಇದೆಯೋ 2 to 3 ಫೀಟ್ ಡಿಸ್ಟೆನ್ಸ್ ಹೋಗಬೇಕು. ಹೋಗಿ ಇದನ್ನು ಓಸ್ ಪೈಪ್ ಅಂತ ಕರಿತೀವಿ. ಇದನ್ನು ಬೆಂಕಿ ಎಲ್ಲ ಹತ್ಕೊಂಡಿದೆ ಆ ಕಡೆ ಇದನ್ನು ಏಮ್ ಮಾಡಿ ಹಿಡಿಬೇಕು. ಈ ಥರ ಏಮ್ ಮಾಡಿ ಹಿಡಿಬೇಕು. ಇದು ಯಾವ ಸರ್? ಇದು DCP ಅಂತ, ಡ್ರೈ ಕೆಮಿಕಲ್ ಪೌಡರ್ ಅಂತ. ಆಲ್ ಟೈಪ್ಸ್ ಆಫ್ ಫೈರ್ಗೆ ಯೂಸ್ ಆಗುತ್ತೆ. ಈಗ ಎಲ್ಲ ಕಡೆ ಏನು ಮಾಡಿದ್ದಾರೆ ಅಂತಂದರೆ, ಈಗ CO2 ಸ್ವಲ್ಪ ಕಾಸ್ಟ್ಲಿ ಇದೆ, ವಾಟರ್ ಟೈಪ್ ಯೂಸ್ ಮಾಡ್ತಿಲ್ಲ. ಸೊ ಡಿಫ್ರೆಂಟ್ ಟೈಪ್ ಇದೆ. ಡ್ರೈ ಕೆಮಿಕಲ್ ಪೌಡರು ಅಕ್ಕಿ ಒಳಗಡೆ ಒಳಗಡೆ ಎಲ್ಲ ಹೋಗಿಬಿಟ್ಟು ಅದನ್ನ ಎಲ್ಲ ಪ್ರಾಪರ್ಟಿನೂ ನಾಶ ಮಾಡುತ್ತೆ. ಡ್ರೈ ಕೆಮಿಕಲ್ ಪೌಡರ್ ಅದೇನು ಮಾಡುತ್ತೆ, ಮದರ್ ಬೋರ್ಡ್ ಮೇಲೆಲ್ಲ ಹೋಗಿ ಸೆಟಲ್ ಆಗುತ್ತೆ. ಅದ್ರ ಜೊತೆಗೆ ಕೀಬೋರ್ಡ್ ಮೇಲೆಲ್ಲ ಒಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಆದಾಗ ನಮಗೆ ಪ್ರಾಪರ್ಟಿ ನಮಗೆ ಇರುತ್ತಲ್ಲ, ನೀವೇನು ಮಾಡಬೇಕು ಅಂದರೆ ಫಸ್ಟು ಹಿಂದಿ ಡೈರೆಕ್ಷನ್ನ ನೋಡಬೇಕು. ಅಂದರೆ ಗಾಳಿ ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಹೋಗ್ತಿದೆ ಅಂದರೆ ಈ ಕಡೆನೇ ನಿಂತ್ಕೋಬೇಕು, ಅಪೋಸಿಟ್ ಡೈರೆಕ್ಷನ್. ಆಯಿತಾ? ಆ ಕಡೆಯಿಂದ ಬರ್ತಿದ್ದೆ ಅಂದರೆ ಆ ಕಡೆ ನಿಲ್ಲಬೇಕು. ಇನ್ ಕೇಸ್ ಆ ಕಡೆಯಿಂದ ಗಾಳಿ ಬರ್ತಿದೆ, ನಾವು ಅದಕ್ಕೆ ಈ ಕಡೆ ನಿಂತಿದ್ದೀವಿ ಅಂದರೆ ನಮಗೆ ಬರ್ನಾಗ್ತೀವಿ. ಈಗೇನು ಮಾಡ್ತೀವಿ ಅಂತ ನೋಡಿ, ಈಗೇನು ಫ್ಲೇಮ್ ಆ ಕಡೆ ಹೋಗ್ತಿದೆ ಆ ಕಡೆ ಹೋಗ್ತಿದೆ, ಇಲ್ಲಿಂದ ನಿಂತ್ಕೋಬೇಕು. ನಿಂತ್ಕೊಂಡು ಏನು ಮಾಡಬೇಕು, ಪ್ರೆಸ್ ಮಾಡಬೇಕು. ಈ ಥರ ನೀವೇನು ಮಾಡಬೇಕು, ಈಗ ನೋಡಿ ಇದನ್ನ ಆಫ್ ಮಾಡಿಬಿಡ್ರಿ. ಹೌದಾ? ಈಗ ಬಾಕಿ ಉಳಿದದ್ದು ಉಳಿತದೆ. ಇದರಲ್ಲಿ ಏನು ಸ್ವಲ್ಪ ಖಾಲಿಯಾಗಿ ಲಾಕ್ ಮಾಡಿ ಬಿಡಬೇಕು. ಆಯಿತಾ? ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ನಿಮಗೆ ಪ್ರೆಷರ್ ಗೇಜ್ ಕಾಣಿಸ್ತಿದೆಯಲ್ಲ, ಪ್ರೆಷರ್ ಗೇಜ್. ಪ್ರೆಷರ್ ಗೇಜಲ್ಲಿರ್ತಕ್ಕಂಥ ನೀರನ್ನು ಯಾವತ್ತೂ ಸಹ ನಮಗೆ ಗ್ರೀನ್ ಹತ್ರ ಇರಬೇಕು. ಅದನ್ನು ಎನ್ಶ್ಯೂರ್ ಮಾಡಬೇಕು. ಇನ್ ಕೇಸ್ ಏನಾದರೂ ಎಬೋವ್ ಗ್ರೀನ್ ಇತ್ತು ಅಂದರೆ ಇಲ್ಲಿ ತುಂಬ ಹೈ ಪ್ರೆಷರ್ ಇದೆ ಅಂತ ಅರ್ಥ. ಹೈ ಪ್ರೆಷರ್ ಇದೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಜಸ್ಟ್ ನೀವು ಪ್ರೆಸ್ ಮಾಡ್ತಲೇ ಆ ಪ್ರೆಷರ್ ತುಂಬ ಇರೋದ್ರಿಂದ ಇಷ್ಟು ಇಲ್ಲಿ ಅಸೆಂಬಲ್ ಇರುತ್ತೆ. ಈ ಅಸೆಂಬ್ಲಿ ಪೂರ್ತಿ ಬಂದು ಮಗು ಕೊಡೆಯುವಂಥ ಚಾರ್ಜಸ್ ಇರುತ್ತೆ. ಹಾಗಾಗಿ ಮತ್ತೆ ಅದೇನು ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಆ ನೀಡಲ್ಲಿ ಏನಿರುತ್ತೆ ಇನ್ ಬಿಟ್ವೀನ್ ಆ ರೆಡ್ಡಲ್ಲಿ, ಅದೇ ಬಿಲೋ ರೆಡ್ ಏನಿದೆ ಎಬೋ ರೆಡ್ ಇದೆ, ಆ ಇನ್ ಬಿಟ್ವೀನ್ ಆ ರೆಡ್ ಮಧ್ಯೆ ಮಾತ್ರ ಏನು ಇದನ್ನು ಆಪ್ರೇಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ರೀತಿ ಆಪ್ರೇಟ್ ಮಾಡಿದ್ರೆ ನಾವು ಏನೋ ಪ್ರಾಪರ್ಟಿನ ಉಳಿಸ್ಬೋದು, ಅದ್ರ ಜೊತೆಗೆ ಎಕ್ಸ್ಟೆಂಡ್ ಆಗೋದನ್ನು ವಾಪಸ್ ಕೊಡಿ. ಅವ್ರೇನು ಮಾಡ್ತಾರೆ, ನೀವೇನೇ ಫಿಲ್ ಮಾಡೋದು ಅವರಷ್ಟು ಪ್ರಾಪರ್ಟಿನ ಕಳ್ಕೊಂಡಿದೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನೀವು ರೀಫಿಲ್ ಕೊಡಬೇಕಾದ್ರೆ ಇಷ್ಟು ಪೌಡ್ರನ್ನ ಖಾಲಿ ಮಾಡಬೇಕು. ಅಮೌಂಟ್ ಅಷ್ಟೇ ಸೇಮ್ ಇಸ್ಕೊಳ್ತಾರೆ. ಕೊಡಬೇಕಾದ್ರೆ ಪೂರ್ತಿ ಖಾಲಿ ಮಾಡಿ ಎಂಟಿ ಕೊಟ್ಟರೆ ಒಂದು ಫುಲ್ ಮಾಡಿ ಕೊಡ್ತೀವಿ. ಯಾವುದು ಸಹ ಹಂಗೆ ನಾವೇನು ಮಾಡ್ತೀವಿ ಅಂದರೆ, ಜಸ್ಟ್ ನಮ್ಗೆ ಯಾರೋ ಬಂದು ಚೆಕ್ ಮಾಡ್ತಾರೆ ಅಂತೇಳಿ ನಾವೇನು ಮಾಡ್ತೀವಿ, ಅದನ್ನು ಹೆಂಗಿತ್ತು ಅಂತ ಕೊಡ್ತೀವಿ. ಅವನು ಅಷ್ಟೇ ಪ್ರೆಷರ್ ಇತ್ತ ಮತ್ತೇನು ಚೇಂಜ್ ಮಾಡಲ್ಲ, ಜಸ್ಟ್ ಲೇಬಲ್ ಚೇಂಜ್ ಮಾಡಿ ಕಳಿಸ್ಕೊಡ್ತೀವಿ. ಹಂಗೆ ಮಾಡಬೇಡಿ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಅಫಿಷಿಯಲ್ಸ್ ಯಾರಾದರೂ ಹೈಯರ್ ಆಫೀಸರ್ಸ್ ಅವರಿದ್ದರೆ, ನಿಮ್ಮ ಸಿಬ್ಬಂದಿ ಈ ಥರ ಒಂದು ಚಿಕ್ಕ ಡೆಮೋ ಮಾಡಿರ್ತೀವಿ. ನಾವೇ ಬರಬೇಕು ಅಂತ ಇಲ್ಲ, ನಿಮ್ಮಲ್ಲಿ ಯಾರು ಇರ್ತಾರೆ ಅವರು ಯಾರು ಸ್ವಲ್ಪ ಎಕ್ಸ್ಪರ್ಟ್ ಇರ್ತಾರೆ, ಅವ್ರ ಹತ್ರ ಏನು ಮಾಡಿ ಒಂದು ಡೆಮೋ ಮಾಡಿ ಖಾಲಿ ಕೊಟ್ಟರೆ ಅವ್ರು ಫಿಲ್ ಮಾಡಿ ಇಲ್ಲ ಅಷ್ಟು ಆಯಿತಾ. ಹಿಡ್ಕೋಬೇಕಾದ್ರೆ ನಿಮಗೆ ಹ್ಯಾಂಡಲ್ ಕೊಟ್ಟಿರ್ತಾರೆ, ಇಲ್ಲೇ ಹೋಲ್ಡ್ ಮಾಡಬೇಕು. ಎಲ್ಲರೂ ಏನು ಹೋಲ್ಡ್ ಮಾಡೋದ್ರಿ ಅಂತಂದರೆ, ಇದು ತುಂಬ ಕೋಲ್ಡ್ ಆಗಿರುತ್ತೆ, ನಿಮಗೆ ಕೋಲ್ಡ್ ಬರೋದು ಚೆನ್ನಾಗಿ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಹ್ಯಾಂಡಲ್ ಕೊಟ್ಟಿರ್ತಾರೆ, ಇಲ್ಲೇ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿ ಏನು ಮಾಡಬೇಕು ಅಂದರೆ, ಈ ನಿಮಗೇನು ಇದು ವಾಲ್ವ್ ಇದೆಯಲ್ಲ, ಇದನ್ನು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ಆಯಿತಾ? ಇದೆಲ್ಲ CO2 ಏನು ಮಾಡುತ್ತೆ, ಆಪರೇಟ್ ಆಗುವುದು, ನಿಮ್ಗೆ ಯಾವುದೋ ರೆಸಿಡ್ಯೂ ಉಳಿಯುತ್ತೆ. ಆಯಿತಾ? ಇದನ್ನೆಲ್ಲ ಇಟ್ಟಿರ್ತಾರೆ, ಹೆಚ್ಚು
ಊರಲ್ಲಿ ಸ್ವಲ್ಪ ಊರಲ್ಲಿ ಇದನ್ನ ಹ್ಯಾಂಡ್ ಮಾಡಬೇಕಾದ್ರೆ ಇಡಬೇಕು, ಇಟ್ಟು ಹತ್ರ ಹೋಗ್ಬೇಕು. ಆಯ್ತಲ್ಲ, ಇಲ್ಲಿ ನಾವು ಏನು ಮಾಡ್ಬೋದು, CO2ನ ಯೂಸ್ ಮಾಡಿಕೊಂಡು ಎಲ್ಲಾದ್ರೂ ಹೋಗಿ ಎಲ್ಲಾದ್ರೂ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ, ಒಂದು ಕಾಲೇಜ್ಗೆ ಹೋಗಿ, ಸ್ಕೂಲ್ಗೆ ಹೋಗಿ ಎಲ್ಲ ಕಡೆಯೂ ಎಕ್ಸ್ಟಿಂಗ್ವಿಷರ್ಸ್ನ ಪ್ಲೇಸ್ ಮಾಡಿರ್ತಾರೆ. ಇನ್ನು ಯೂಸ್ ಮಾಡಲಿಕ್ಕೆ ಹೆಂಗಂತ ಗೊತ್ತಾಯಿತು, ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು ಅಂದರೆ ನೀವು ಈಸಿಯಾಗಿ ಅಲ್ಲಿರ್ತಕ್ಕಂಥ ಫೈರ್ನ ನಾವು ಪುಟ್ ಆಫ್ ಮಾಡ್ತೀವಿ.